ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ದಿನ 28 ಫೆಬ್ರವರಿ ನಿಫ್ಟಿ ವೀಕ್ಲಿ ಎಕ್ಸ್ಪೈರಿನಲ್ಲಿ ನಿಫ್ಟಿ ಫ್ಲಾಟ್ ಆಗಿ ಕ್ಲೋಸ್ ಆಯಿತು. ಆದರೆ ಮಿಡ್ ಕ್ಯಾಪ್ ನಿಫ್ಟಿ ಸ್ಮಾಲ್ ಕ್ಯಾಪ್ ನಿಫ್ಟಿನಲ್ಲಿ ಒಂದು ಒಳ್ಳೆ ಮೂಮೆಂಟಮ್ ಇತ್ತು. ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲೆಲ್ಲ ಮೋರ್ ದೆನ್ 1% ಕ್ಲೋಸಿಂಗ್ನ ಕಾಣ್ತು. ಅದನ್ನ ಆಮೇಲೆ ಮಾತಾಡೋಣ. ಇವತ್ತಿನ ದಿನ ನಿಫ್ಟಿ ಅನ್ಎಕ್ಸ್ಪೆಕ್ಟ್ ಆಗಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯಿತು. ಅಗೇನ್ ತನ್ನ 22,800 ಸಪೋರ್ಟ್ ಹತ್ರ ಅಲ್ಲಿಂದ ರಿಕವರಿ ಬಂತು. ನಾವು ಮೊದಲನೇ ಅರ್ಧ ಗಂಟೆ 9:45 ವರೆಗೆ ವೇಟ್ ಮಾಡಿ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಮೆನ್ಷನ್ ಮಾಡಿದ್ವಿ ಲೆವೆಲ್ಸ್. ಡೇಟಾ ಕೂಡ ನೋಡ್ತಾ ಇದ್ರೆ, ಆಪ್ಷನ್ ಚೈನ್ ಡೇಟಾನ ನೋಡ್ತಾ ಇದ್ರೆ ನಿಫ್ಟಿನಲ್ಲಿ ಮೇನ್ ಆಗಿ 22,900 ಹತ್ರ ಹೆಚ್ಚಿನದಾಗಿ ಕಾಲ್ ರೇಟರ್ಸ್ ಹಾಗೂ 22,800 ಹತ್ರ ಪುಟ್ ರೇಟರ್ಸ್ ಬಿಲ್ಟ್ ಆಗಿದ್ರು. ಅದಕ್ಕಾಗಿ ನಾವು ಅಲ್ಲಿಂದ 30 ಪಾಯಿಂಟ್ಸ್ ಮೇಲೆ ಕೆಳಗಡೆ 22,770 ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸ್ 22,930 ಅಂತ ಮಾರ್ಕ್ ಮಾಡ್ಕೊಂಡಿದ್ವಿ. ಅದ್ರ ಮಧ್ಯೆನೆ ನಿಫ್ಟಿ ಟ್ರೇಡ್ ಆಗ್ತಾ ಇತ್ತು. ಹಾಗೂ ದಿನದ ಕೊನೆಯಲ್ಲಿ ನಾನು ಅಗೇನ್ ಇಲ್ಲಿ ಮೆನ್ಷನ್ ಮಾಡಿದ್ದೆ, ಏನಾದರೂ 22,930 ಮೇಲೆ ಹೋದ್ರೆ ಶಾರ್ಟ್ ಕವರಿಂಗ್ ಬರುತ್ತೆ ಅಂತ. ನಿಫ್ಟಿ ಈ ಲೆವೆಲ್ನ ಕ್ರಾಸ್ ಆಗ್ಲೇ ಇಲ್ಲ. ದಿನದ ಕೊನೆಯವರೆಗೆ 22,930 ಒಳಗಡೆನೆ ಟ್ರೇಡ್ ಆಗಿ ಎಂಡ್ ಆಫ್ ದ ಡೇ 22,913 ಹತ್ರ ಕ್ಲೋಸಿಂಗ್ ನ ಕಾಣ್ತು. ಇಲ್ಲಿ ಇನ್ನೊಂದು ಮುಖ್ಯವಾಗಿ ನಾವು ನೋಟಿಸ್ ಮಾಡಬೇಕಾಗಿರೋದು, ನಿಫ್ಟಿ ಕಳೆದ ವಾರದಿಂದ ಅಂದ್ರೆ 14th ಫೆಬ್ರವರಿಯಿಂದ ಕೆಳಗಡೆ ಬಂದು ಅಗೇನ್ 22,800 ನ ಟೆಸ್ಟ್ ಮಾಡ್ತಾ ಇದೆ. ಆದ್ರೆ ಕ್ಲೋಸಿಂಗ್ ಮಾತ್ರ 22,900 ಮೇಲೆ ಬಿಲೋ 23,000 ಕೊಡ್ತಾ ಇದೆ. ಅದನ್ನ ನೀವು ಗಮನಿಸಬಹುದು. ಎವ್ರಿ ಡೇ ನೀವು ಕೂಡ ಒಂದು ಬಾರಿ ಚಾರ್ಟ್ ನ ಗಮನಿಸಿ. ಮಾರ್ಕೆಟ್ ಅಲ್ಲಿ ಇದೇ ರೇಂಜ್ ಹೋಗ್ತಾ ಇದೆ. ಕ್ಲೋಸಿಂಗ್ ಬಿಟ್ವೀನ್ 22,900 23,000 ಒಳಗಡೆನೆ, 2,950 ಒಳಗಡೆನೆ ಅಂತ ಕೂಡ ಹೇಳ್ಬೋದು. ಇಷ್ಟರಲ್ಲೇ ಕ್ಲೋಸಿಂಗ್ ಕಾಣ್ತಾ ಇದೆ. ಈ ರೀತಿಯ ಒಂದು ಒಳ್ಳೆ ಕನ್ಸಾಲಿಡೇಷನ್ ನಂತರ ಒಂದು ಒಳ್ಳೆ ಮೂಮೆಂಟಮ್ ಅಪ್ ಸೈಡ್ ಆದ್ರೂ ಅಥವಾ ಡೌನ್ ಸೈಡ್ ಆದ್ರೂ ಬರ್ಬೋದು. ಆದ್ರೆ ನಾವು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಬಂದ ರಿಕವರಿನ ನೋಡ್ತಾ ಇದ್ರೆ ನಮಗೆ ಬರೋ ದಿನಗಳಲ್ಲಿ ನಾಳೆ ಶುಕ್ರವಾರ ಆಗಿರ್ಬೋದು ಅಥವಾ ಸೋಮವಾರ ದಿನ ಒಳ್ಳೆ ಮೂಮೆಂಟಮ್ ಅಪ್ ಸೈಡ್ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಮುಖ್ಯವಾಗಿ ನಾನು ಅಬ್ಸರ್ವ್ ಮಾಡಿರೋ ಕಾರಣಗಳು ಹಾಗೂ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಬಂದಿದ್ದಂಗೆ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್. ಫೈನಲ್ ಆಗಿ ನಮ್ಮ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವೀಕ್ಸ್ ಈಗ 15 ಕೆಳಗಡೆ ಬಂದಿದೆ. ಇದು ಆಕ್ಚುಲಿ ಪಾಸಿಟಿವ್ ಆಗಿದೆ ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ಅಂತಾನೆ ಹೇಳ್ಬೋದು. ಫಿಯರ್ ಫ್ಯಾಕ್ಟರ್ಸ್ ಕಡಿಮೆ ಆಗಿರೋ ಕಾರಣ. ಇನ್ನು ಡಾಲರ್ ಇಂಡೆಕ್ಸ್ ಇದು 107 ಕೆಳಗಡೆ ಬಂದಿದೆ. ಇದು ಪಾಸಿಟಿವ್ ಆಗೇ ಇತ್ತು. ಆದ್ರೆ ಮಾರ್ಕೆಟ್ ಅಲ್ಲಿ ಆ ರಿಕವರಿ ನಾವು ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಲ್ಲಿ ನೋಡಿದ್ವಿ. ಆದ್ರೆ ವೀಕ್ಲಿ ಎಕ್ಸ್ಪೈರಿ ಇರೋ ಕಾರಣ ಇರ್ಬೋದು, ನಿಫ್ಟಿನಲ್ಲಿ ರಿಕವರಿ ಬರಲಿಲ್ಲ. ಬ್ಯಾಂಕ್ ನಿಫ್ಟಿಗೆ ಹಾಗೂ ನಿಫ್ಟಿಗೆ ಎರಡಕ್ಕೂ ಕೆಳಗಡೆ ತಗೊಂಡ್ ಬಂದಿರೋದು HDFC ಬ್ಯಾಂಕ್. HDFC ಬ್ಯಾಂಕ್ ಅಲ್ಲಿ ಮೋರ್ ದೆನ್ 2% ಕೆಳಗಡೆ ಬಂದಿರೋ ಕಾರಣ ನಾವು ನಿಫ್ಟಿನಲ್ಲಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಯಾವುದೇ ಮೂಮೆಂಟಮ್ ನ ನೋಡ್ಲಿಲ್ಲ. ಇನ್ನು ನಾವು US$ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಇದು 107 ಕೆಳಗಡೆ ಇದೆ. ಇದು ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಇನ್ನು US 10-year ಬಾಂಡ್ ಈಲ್ಡ್ 4.5 ಹತ್ರ ಇದೆ. ನಿನ್ನೆ ದಿನ ಅಗೇನ್ 4.5 ಮೇಲೆನೆ 5.6 ವರೆಗೆ ಹೋಗಿತ್ತು. ಈಗ 4.52 ಹತ್ರ ಇದೆ. ಇದು ನಾಳೆ ದಿನ ನಮ್ಮ ಇಂಡಿಯನ್ ಮಾರ್ಕೆಟ್ ಓಪನ್ ಆದಾಗ ಹೇಗಿರುತ್ತೆ ಅಂತ ನಾವು ಕಾದು ನೋಡ್ಬೇಕಾಗಿರುತ್ತೆ. ಸದ್ಯಕ್ಕೆ ಇದು ನ್ಯೂಟ್ರಲ್ ಅಂತಾನೆ ನಾವು ಹೋಗ್ಬೋದು. ಇನ್ನು ರುಪಿ ವ್ಯಾಲ್ಯೂ ಅಗ್ನಿಸ್ಟ್ US$ ಇದು ಕಡಿಮೆ ಆಗ್ತಿದೆ. ಆಕ್ಚುಲಿ ಇದು ಪಾಸಿಟಿವ್. ಇದರ ರಿಪ್ಲಿಕೇಟ್ ನಾವು ಆಲ್ರೆಡಿ ನಮ್ಮ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ನೋಡ್ತಾ ಇದ್ವಿ. ಇದು ಕೂಡ ನಮಗೆ ಪಾಸಿಟಿವ್ ಆಗಿದೆ. ಇನ್ನು ಬ್ರೆಂಟ್ ಕ್ರೂಡ್ ಆಯಿಲ್ ಮಾತ್ರ ನ್ಯೂಟ್ರಲ್ 75 ಹತ್ರ ಇದೆ. ಇಲ್ಲಿಂದ ಯಾವುದೇ ನಮಗೆ ಎಫೆಕ್ಟ್ ಕಾಣಿಸ್ತಾ ಇಲ್ಲ. ಇನ್ನು US ಕಡೆ ಬಂದ್ರೆ US ಮಾರ್ಕೆಟ್ ಸೈಡ್ ವೇಸ್ ಅಲ್ಲೇ ಇದೆ. ಡೌ ಜೋನ್ಸ್, ನಾಸ್ಡಾಕ್ ಹೈಯರ್ ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇಲ್ಲಿಂದ ಕೂಡ ಯಾವುದೇ ನಮಗೆ ನೆಗೆಟಿವ್ ಇಂಪ್ಯಾಕ್ಟ್ ಕಾಣಿಸ್ತಾ ಇಲ್ಲ. ಇನ್ನು ನಾವು ಮಾರ್ಕೆಟ್ ಬ್ರೆತ್ ಬಗ್ಗೆ ಚೆಕ್ ಮಾಡೋಂಗಿದ್ರೆ ನಿಫ್ಟಿ 19 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆದ್ರೆ ನಿಫ್ಟಿ ನೆಕ್ಸ್ಟ್ 50 ಇದು 1.47% ಅಷ್ಟು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಮಿಡ್ ಕ್ಯಾಪ್ ಸೆಲೆಕ್ಟ್ ಇದು 1.08% ಅಷ್ಟು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಇನ್ನು ಬ್ಯಾಂಕ್ ನಿಫ್ಟಿಗೆ HDFC ಕಾರಣ ಇಲ್ಲಿ 0.48% ಅಷ್ಟು ನೆಗೆಟಿವ್ ಆದ್ರೆ ಫೈನಾನ್ಷಿಯಲ್ಸ್ ಸ್ವಲ್ಪ ಇವತ್ತಿನ ದಿನ ಕ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ಮೇಲೆ ಫ್ಲಾಟ್ ಆಗಿ ಟ್ರೇಡ್ ಆಗಿದಾವೆ. ಅದಕ್ಕಾಗಿ ನಾವು ನೆಗೆಟಿವ್ ಕ್ಲೋಸಿಂಗ್ ನ ನೋಡ್ತಾ ಇದೀವಿ. ಇನ್ನು ಮಾರ್ಕೆಟ್ ಬ್ರೆತ್ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಇಲ್ಲಿ ಅಡ್ವಾನ್ಸ್ ಅಂಡ್ ಡಿಕ್ಲೈನ್ಸ್
ಪಾಸಿಟಿವ್ ಆಗಿದೆ. ಸೊ ಮಾರ್ಕೆಟ್ ಬ್ರೆತ್ ಇಲ್ಲಿ ಬುಲ್ಲಿಶ್ ಆಗಿ ನಮಗೆ ಕಾಣಿಸ್ತಾ ಇದೆ. ಇನ್ನು ಮಾರ್ಕೆಟಿನ ನಿಫ್ಟಿನಲ್ಲಿ ಟಾಪ್ ಗೇನರ್ಸ್ ಶ್ರೀರಾಮ್ ಫೈನಾನ್ಸ್ ಹಾಗೂ REC ಲಿಮಿಟೆಡ್ ಆಗಿದ್ವು. ಅದೇ ಟಾಪ್ ಲೂಸರ್ಸ್ HDFC ಬ್ಯಾಂಕ್, ನಾನು ಆಲ್ರೆಡಿ ಹೇಳ್ದಂಗೆ. ಅದಕ್ಕೆ ICICI ಬ್ಯಾಂಕ್ ಕೂಡ 1% ಅಷ್ಟು ನೆಗೆಟಿವ್ ಅಲ್ಲಿ ಟ್ರೇಡ್ ಆಗಿರೋ ಕಾರಣ ನಾವು ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಸೆಂಟಿಮೆಂಟ್ ಇನ್ನ ನೋಡಿದೀವಿ. ಇನ್ನು ನಾವು ಆಪ್ಷನ್ ಚೈನ್ ನ ಕೂಡ ಇಲ್ಲಿ ಕ್ವಿಕ್ ಆಗಿ ನೋಡ್ಬೇಕು ಅಂತಂದ್ರೆ, ಈಗ ನಾನು ನೆಕ್ಸ್ಟ್ ವೀಕ್ ಆಪ್ಷನ್ ಚೈನ್ ಅಲ್ಲಿ ಇದ್ದೀನಿ. ಇಲ್ಲಿ ಪುಟ್ ಸೈಡ್ ಅಲ್ಲಿ 12 lakhs ಇದೆ, ಕಾಲ್ ಸೈಡ್ ಅಲ್ಲಿ 15 lakhs ಇದೆ. ಇನ್ನು ಬಿಯರಿಶ್ ಆಗಿದೆ. ಕಾಲ್ಸ್ ಹೆಚ್ಚಾಗಿ ಇಲ್ಲಿ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿದಾವೆ. ಈಗ ಹೆಚ್ಚಾಗಿರೋ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋದು 1,02,000 23,000 ಸ್ಟ್ರೈಕ್ ಪ್ರೈಸ್ ಹತ್ರ. ಅಲ್ಲಿಂದ ನೆಕ್ಸ್ಟ್ ಹೈಯೆಸ್ಟ್ ಅಂತಂದ್ರೆ 1,22,000 23,500 ಹತ್ರ ಬಿಲ್ಟ್ ಆಗಿದೆ. ಇನ್ನು ಸಪೋರ್ಟ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇಲ್ಲಿ 96,000 23,000 ಹತ್ರ ಬಿಲ್ಟ್ ಆಗಿದೆ. ಸೊ 23,000 ಮೇಕರ್ ಬ್ರೇಕ್ ಲೆವೆಲ್ ಆಗಿರುತ್ತೆ. ಮೇ ಬಿ ಇದು ಶುಕ್ರವಾರ ದಿನ ಟೆಸ್ಟ್ ಮಾಡೋ ಚಾನ್ಸಸ್ ಇದೆ. ಅದ್ರ ಮೇಲೆ ಕ್ಲೋಸಿಂಗ್ ಬಂದ್ರೆ ನಾವು ಬರೋ ಮಂತ್ಲಿ ಎಕ್ಸ್ಪೈರಿವರೆಗೆ ಅಟ್ಲೀಸ್ಟ್ 23,300 ಅಥವಾ 400 ನ ಟೆಸ್ಟ್ ಮಾಡ್ಬೋದು ಅಂತ ನಾನು ಅನ್ಕೋತಾ ಇದ್ದೀನಿ. ಅದೇನಾದ್ರೂ ಇದನ್ನ ಟೆಸ್ಟ್ ಮಾಡದೆ ಕೆಳಗಡೆ ಬಂತು ಅಂತಂದ್ರೆ ಕೆಳಗಡೆ ನೆಕ್ಸ್ಟ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 22,500. ಸೊ ಇದು ನಮ್ಗೆ ಗೊತ್ತಿರ್ಬೇಕಾಗುತ್ತೆ. ಇನ್ನು ನಾವು ಚಾರ್ಟ್ಗೆ ಬಂದ್ರೆ ನಾವು ಇಂಪಾರ್ಟೆಂಟ್ ಆಗಿ ಮಾರ್ಕ್ ಮಾಡ್ಕೋಬೇಕಾಗಿರೋ ಲೆವೆಲ್ ಇದು ಬುಧವಾರದ ಹೈ 23,050. ಇದನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಇದ್ರ ಮೇಲೆ ಶಾರ್ಟ್ ಕವರಿಂಗ್ ಟುವರ್ಡ್ಸ್ 23,200. ಅದ್ರ ಮೇಲೆ ಟುವರ್ಡ್ಸ್ 23,350 400 ಕಡೆ ನಿಫ್ಟಿ ಹೋಗುತ್ತೆ. ಸೊ ನಾವು 23,050 ಮೇಲೆ ಅಗ್ರೆಸಿವ್ ಕಾಲ್ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. ಹಾಗೂ ಕೆಳಗಡೆ 22,800 ನ ಟೆಸ್ಟ್ ಮಾಡಿ ರಿಜೆಕ್ಷನ್ ಕಾಣೋ ಚಾನ್ಸಸ್ ಇರುತ್ತೆ. ಸೊ 22,750 ನ ಏನಾದ್ರು ನಿಫ್ಟಿ ಕೆಳಗಡೆ ಬ್ರೇಕ್ ಆಯ್ತು ಅಂತಂದ್ರೆ ಮೇಲೆ 22,800 ಮೇಲೆ ಸ್ಟಾಪ್ ಲಾಸ್ ನ ಇಟ್ಕೊಂಡು ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. ಸೊ ಆಲ್ರೆಡಿ ಹೇಳ್ದಂಗೆ 22,500 ವರೆಗೆ ನಿಫ್ಟಿಗೆ ನೆಕ್ಸ್ಟ್ ಸಪೋರ್ಟ್ ಇರೋದು. ಸೊ ನಾವು ಅಟ್ಲೀಸ್ಟ್ 22,600 ಮೊದಲನೇ ಟಾರ್ಗೆಟ್, 22,500 ಸೆಕೆಂಡ್ ಟಾರ್ಗೆಟ್ ಇಟ್ಕೊಂಡು ಹೋಗ್ಬೋದು. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ HDFC ಬ್ಯಾಂಕ್ ಸಪೋರ್ಟ್ ಬೇಕಾಗುತ್ತೆ ಬ್ಯಾಂಕ್ ನಿಫ್ಟಿಗೆ. ಸೊ HDFC ಬ್ಯಾಂಕ್ ಅಲ್ಲಿ ಏನಾದ್ರು ರಿಕವರಿ ಬರೋಕೆ ಶುರು ಆದ್ರೆ ಆಗ ಬ್ಯಾಂಕ್ ನಿಫ್ಟಿ 49,600 ಮೇಲೆ ಹೋದ್ರೆ ಮಾತ್ರನೇ ನಾವು ಲಾಂಗ್ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. ಮೊದಲನೇ ಟಾರ್ಗೆಟ್ 49,900. ಸೊ ಇಲ್ಲಿ ಬ್ಯಾಂಕ್ ನಿಫ್ಟಿಯ ಮೊದಲನೇ ರೆಸಿಸ್ಟೆನ್ಸ್ ಇರುತ್ತೆ. ಇಲ್ಲಿಂದ ನೆಕ್ಸ್ಟ್ ಡೈರೆಕ್ಟ್ ಆಗಿ 50,400 ಹತ್ರ ನೆಕ್ಸ್ಟ್ ರೆಸಿಸ್ಟೆನ್ಸ್ ಇದೆ. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ಪುಟ್ ಪೊಸಿಷನ್ಸ್ ನ ತಗೊಳ್ಳೋದು ಬೇಡ. ಅಗೇನ್ ಇದು ಸಪೋರ್ಟ್ ಝೋನ್ ಆಗಿದೆ. ಇಲ್ಲಿ ಒಳ್ಳೆ ಬುಲ್ಲಿಶ್ ಮೂವ್ಮೆಂಟ್ ಬಂದಿತ್ತು. ಇಲ್ಲಿ ಎಲ್ಲಾದ್ರೂ ರಿಕವರಿ ಬರೋ ಚಾನ್ಸಸ್ ಇರುತ್ತೆ, ಟ್ರ್ಯಾಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಕೆಳಗಡೆ ಲೆವೆಲ್ ಅಲ್ಲಿ ನಾವು ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡೋದು ಬೇಡ. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಇದರಲ್ಲಿ ಒಂದು ಒಳ್ಳೆ ಮೂಮೆಂಟಮ್ ಬಂತು. ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೂಡ ಮೆನ್ಷನ್ ಮಾಡಿದ್ವಿ. ಸೊ ನಾವು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಲಾಂಗ್ ಹೋಗ್ಬೋದು 11,300 ಮೇಲೆ ಅಂತ. ಅಲ್ಲಿಂದ ಅರೌಂಡ್ 100 ಪಾಯಿಂಟ್ಸ್ ಮೂವ್ಮೆಂಟಮ್ ಏನ್ ಸಿಕ್ತು. ಸೊ ಇಲ್ಲಿಂದ ಅಗೇನ್ 400 ಮೇಲೆ 11,600 ವರೆಗೆ ನಾವು ಟಾರ್ಗೆಟ್ ಇಟ್ಕೊಂಡು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಟ್ರೇಡ್ ಮಾಡ್ಬೋದು. ಲಾಂಗ್ ಪೊಸಿಷನ್ಸ್ ಏನಾದ್ರು ತಗೊಂಡ್ರೆ 11,280 ಈ ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ನ ಪ್ಲಾನ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ನಾವು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೂ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ 21 ಫೆಬ್ರವರಿ ಶುಕ್ರವಾರದ ದಿನ ಟ್ರೇಡ್ ಮಾಡೋಣ. ಇನ್ನು ವಿಡಿಯೋ ಇಲ್ಲಿವರೆಗೆ ನೋಡಿದ್ದಕ್ಕೆ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಶೇರ್ ಮಾಡಿ. ಇನ್ನು ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.